ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಣಕ್ಕಾರರಿಗಿಲ್ಲ ಭದ್ರತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಸಹಾಯಕತೆ ತೋಡಿಕೊಂಡ ಕಾರ್ಯಪಡೆ. ಅರೇಹಳ್ಳಿ ಕಾಡಾನೆ ಮಾನವ ಸಂಘರ್ಷವನ್ನು ನಿಯಂತ್ರಿಸುವ ಸಲುವಾಗಿ ಪ್ರತಿನಿತ್ಯ ಕಾಡಾನೆಗಳಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಸಾರ್ವಜನಿಕರನ್ನು ಸಂಪರ್ಕಿಸುತ್ತಾ ಕಾಡಾನೆಗಳ ಚಲನವಲನಗಳ ಮಾಹಿತಿ ಹಾಗೂ ಮುನ್ನೆಚ್ಚರಿಕೆ ಸಂದೇಶಗಳನ್ನು ವಿವಿಧ ಪ್ರಕಾರಗಳಲ್ಲಿ ಕೂಲಿ ಕಾರ್ಮಿಕ, ಕೃಷಿಕ ಹಾಗೂ ಸಾರ್ವಜನಿಕರಿಗೆ ನೀಡುವ ಕಾರ್ಯಕ್ಕಾಗಿ ಅರಣ್ಯ ಇಲಾಖೆಯು ಹೊರಗುತ್ತಿಗೆ ಆಧಾರದಲ್ಲಿ ನೌಕರರನ್ನು ನೇಮಿಸಿ ಕಾರ್ಯನಿರ್ವಹಿಸಲಾಗುತ್ತಿರುವುದು ಬಹುಶಃ ತಾತ್ಕಾಲಿಕವಾಗಿ ಒಳ್ಳೆಯದೇ. ಆದರೆ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಸನ ಜಿಲ್ಲೆಯ ಬೇಲೂರು, ಸಕಲೇಶಪುರ, ಆಲೂರು ಹಾಗೂ ಯಶಳೂರು ಭಾಗದ ಆನೆ ಕಾರ್ಯಪಡೆ, ಇಟಿಎಫ್, ಕ್ಷಿಪ್ರ ಸ್ಪಂದನ ತಂಡ, ಆರ್ಆರ್ಟಿ ಹಾಗೂ ಹಿಮ್ಮೆಟ್ಟಿಸುವ ಶಿಬಿರ ತಂಡ, ಎಡಿಸಿ ದ ಸುಮಾರು 140 ನೌಕರರು ಒಮ್ಮತದಿಂದ ಇಲಾಖೆಯು ತಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೆ ಇಂದಿನಿಂದಲೇ ಕಾರ್ಯನಿರ್ವಹಿಸುವುದಿಲ್ಲ ಎಂಬ ಆತಂಕಕಾರಿ ವಿಷಯವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶ ರವಾನಿಸಿದ್ದು, ಈಗಾಗಲೇ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿಯಿಂದ ಪ್ರಾಣಹಾನಿ ಹಾಗೂ ಬೆಳೆಹಾನಿ ಮಿತಿ ಮೀರಿದ್ದು ಅವುಗಳಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುತ್ತಿರುವ ಅವರಿಗೂ ಇದೀಗ ಸಂಕಷ್ಟ ಎದುರಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಹೌದು, ಸಾಮಾಜಿಕ ಜಾಲತಾಣವಾದ ವಾಟ್ಸ್ಆಪ್ಗಳಲ್ಲಿ ಶನಿವಾರದಂದು ಇಟಿಎಫ್, ಆರ್ಆರ್ಟಿ, ಎಡಿಸಿ ಸಿಬ್ಬಂದಿಗಳಾದ ನಾವುಗಳು ಅರಣ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿದ್ದು, ನಮಗೆ ಸಿಗಬೇಕಾದ ಸೌಲಭ್ಯ ಸರಿಯಾಗಿ ಸಿಗದ ಕಾರಣದಿಂದ ಯಾವುದೇ ಟ್ರ್ಯಾಕಿಂಗ್ ಹಾಗೂ ಜಿಪಿಎಸ್ ಫೋಟೋಸ್ ಅನೌನ್ಸ್ಮೆಂಟ್ ಮಾಡುವುದಿಲ್ಲವೆಂದು ಅನಿರ್ದಿಷ್ಟಾವಧಿ ಬಂದ್ಗೆ ಕರೆ ಕೊಟ್ಟಿದ್ದೇವೆ ಎಂಬ ಸಂದೇಶಗಳು ಎಲ್ಲಾ ಕಡೆ ಹರಿದಾಡುತ್ತಿದೆ. ಏನೇ ಆಗಲಿ, ಕಾಡಾನೆಗಳನ್ನು ಕಂಡೊಡನೆ ಮನೆಯೊಳಗೆ ಇರುವ ಪರಿಸ್ಥಿತಿ ಜನಸಾಮಾನ್ಯರದ್ದು. ಆದರೆ ಇನ್ನೊಂದೆಡೆ ಹಗಲು ರಾತ್ರಿ ಎನ್ನದೆ ಜೀವಭಯದಲ್ಲಿ ಕಾಡಾನೆಗಳ ಚಲನವಲನಗಳ ಬಗ್ಗೆ ಮಾಹಿತಿ ನೀಡುತ್ತಾ ಅವುಗಳನ್ನು ಹಿಮ್ಮೆಟ್ಟಿಸುವ ಕಾರ್ಯದಲ್ಲಿ ತೊಡಗಿರುವ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುವ ಮೂಲಕ ಯಥಾಸ್ಥಿತಿ ಕಾಪಾಡುವಂತೆ ಮುಂದಾಗಬೇಕು. ಇಲ್ಲದಿದ್ದರೆ ಕೃಷಿಕರಾದ ನಾವು ಕಾಡಾನೆಗಳಿಂದ ನಮ್ಮ ಹಿತ ಕಾಪಾಡುವ ಅವರ ಕ್ಷೇಮಾಭಿವೃದ್ಧಿಗಾಗಿ ಸಾರ್ವಜನಿಕರ ಜೊತೆಗೂಡಿ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದು ಅರೇಹಳ್ಳಿ ಪಟ್ಟಣದ ಕಡೇಗರ್ಜೆ ವಿಜಯರಾಜ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಹಾಗೂ ಅರಣ್ಯ ಇಲಾಖೆಯವರಿಗೆ ತಿಳಿಯಪಡಿಸುವುದೇನೆಂದರೆ, ದಿನಾಂಕ 1/3/2025 ಶನಿವಾರದಂದು ಇಟಿಎಫ್, ಆರ್ಆರ್ಟಿ, ಎಡಿಸಿ ಸಿಬ್ಬಂದಿಗಳಾದ ನಾವುಗಳು ಅರಣ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿದ್ದು, ನಮಗೆ ಸಿಗಬೇಕಾದ ಸರಿಯಾದ ಸೌಲಭ್ಯ ಸಿಗದ ಕಾರಣದಿಂದ ಯಾವುದೇ ಟ್ರ್ಯಾಕಿಂಗ್ ಹಾಗೂ ಜಿಪಿಎಸ್ ಫೋಟೋಸ್ ಅನೌನ್ಸ್ಮೆಂಟ್ ಮಾಡುವುದಿಲ್ಲವೆಂದು ಹೊರಗುತ್ತಿಗೆ ನೌಕರರ ಪರವಾಗಿ ಅನಿರ್ದಿಷ್ಟ ಅವಧಿ ಬಂದ್ಗೆ ಇಂದು ರಾತ್ರಿ 12 ಗಂಟೆಯಿಂದ ಬಂದ್ಗೆ ಕರೆ ಕೊಟ್ಟಿರುತ್ತೇವೆ. ಎಲ್ಲ ಆರ್ಆರ್ಟಿ, ಎಡಿಸಿ ಹಾಗೂ ಇಟಿಎಫ್ ಸಿಬ್ಬಂದಿಗಳು ಈ ಬಂದ್ಗೆ ಸಹಕರಿಸಬೇಕಾಗಿ ಕೋರಲಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಿವರಗಳನ್ನು ಕೊಟ್ಟಿರುತ್ತಾರೆ. ಈ ರೀತಿ ವಿವರಗಳನ್ನು ಕೊಟ್ಟಿರುವುದನ್ನು ಗಮನಿಸಿದ ನಾವುಗಳು, ರೈತರು, ಕೃಷಿಕರು ತುಂಬ ಸಂಕೋಚ ಪಟ್ಟುಕೊಂಡಿದ್ದೇವೆ. ಏಕೆ ಅಂತಂದರೆ, ಇಂತಹ ಸಿಬ್ಬಂದಿಗಳು ಏನಾದರೂ ಮುಷ್ಕರ ಹೂಡಿದಂಥ ಸಂದರ್ಭದಲ್ಲಿ ರೈತರಿಗೆ, ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತಕ್ಕಂತಹ ಒಂದು ಸನ್ನಿವೇಶ ಇದೆ. ಈ ರೀತಿ ಅವರಿಗೆ ಕೊಡಬೇಕಾದಂತಹ ಸವಲತ್ತುಗಳನ್ನು ಸರ್ಕಾರದಿಂದ ನಿಯಮಿತವಾಗಿ ಕೊಡ್ತಕ್ಕಂತಹ ಸವಲತ್ತುಗಳನ್ನು ಕೊಡದಂಥ ಕಾರಣದಿಂದ ಅವರು ಈಗ ಮುಷ್ಕರನ ಹೂಡಿದ್ದಾರೆ. ಈ ಮುಷ್ಕರದಿಂದ ಕೇವಲ ಇಲಾಖೆಗೆ ಮಾತ್ರ ನಷ್ಟ ಆಗೋದಲ್ಲ, ಕೃಷಿಕರಾದ ನಾವು ಮನೆಯಿಂದ ಹೊರಗಡೆ ಹೋಗದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆದ ಕಾರಣದಿಂದ ಅವರಿಗೆ ಕೊಡಬೇಕಾದಂಥ ಸವಲತ್ತುಗಳನ್ನು ತಕ್ಷಣದಿಂದಲೇ ಅವರಿಗೆ ಕೊಡಬೇಕಾದ ಸವಲತ್ತುಗಳನ್ನ ಕೊಡಬೇಕು. ಒಂದು ವೇಳೆ